ಸೊ ಗೈಸ್, ಈಗ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಸೊ ಸೇಮ್ ಟು ಸೇಮ್ ಇವತ್ತು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಈ ಥರ ವಿಡಿಯೋ ಯಾವ ಥರ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಒಂದು ಗುಡ್ ನ್ಯೂಸ್ ಹೇಳಬೇಕಂದ್ರೆ, ಈ ಥರ ವಿಡಿಯೋ ಬಂದುಬಿಟ್ಟು ತುಂಬ ಕಮ್ಮಿ ಜನ ಮಾಡ್ತಿದ್ದಾರೆ ಯೂಟ್ಯೂಬಲ್ಲಿ. ಆ್ಯಂಡ್ ನೀವು ಈ ಥರ ವಿಡಿಯೋ ಏನಾದರೂ ಸ್ಟಾರ್ಟ್ ಮಾಡಿದರೆ ನಿಮ್ಮದು 100% ಚಾನ್ಸಸ್ ಇರುತ್ತೆ ನಿಮ್ಮ ದೊಡ್ಡ ಚಾನಲ್ ಆಗೋದ್ರಲ್ಲಿ. ಓಕೆನಾ? ಇದು ಬಂದುಬಿಟ್ಟು ಈ ಥರ ವೀಡಿಯೋಸ್ ತುಂಬ ಕಮ್ಮಿ. ಆ್ಯಂಡ್ ನಾನು ಒಂದು ಚಾನಲ್ನು ತೋರಿಸ್ತೀನಿ, ನೀವು ಒಂದು ಸ್ವಲ್ಪ ಮೋಟಿವೇಶನ್ ಆಗಲಿ ಅಂತ. ಆ್ಯಂಡ್ ಇದರಲ್ಲಿ ಬಂದುಬಿಟ್ಟು ಝೀರೋ ಕಾಂಪಿಟೇಷನ್ ಇದೆ ಈಗಿನ ಟೈಮಲ್ಲಿ ಈ ಥರ AI ವಿಡಿಯೋಸಲ್ಲಿ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡಿ, ಸೊ ಸ್ಟಾರ್ಟ್ ಮಾಡಿ ಇವತ್ತಿಂದನೇ ಈ ಥರ ವೀಡಿಯೋ. ಆ್ಯಂಡ್ ನಿಮ್ಮ ಚಾನಲ್ನು ಗ್ರೋ ಆಗೋದ್ರಲ್ಲಿ ಹೆಲ್ಪ್ ಆಗುತ್ತೆ, ಬೇಗ ಗ್ರೋ ಆಗಿಬಿಡುತ್ತೆ. ಯಾಕಂದರೆ ಝೀರೋ ಕಾಂಪಿಟೇಷನ್ ಇದೆ, ತುಂಬ ಕಮ್ಮಿ ಅಂದರೆ ತುಂಬಾ ಕಮ್ಮಿ ಬಂದುಬಿಟ್ಟು ಈ ಥರ ವೀಡಿಯೋಸು ಮಾಡ್ತಾ ಇರೋದು ಯೂಟ್ಯೂಬಲ್ಲಿ. ಓಕೆನಾ? ಸೊ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಎಲ್ಲಿ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನು ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಾಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ನಾನು ನಿಮಗೆ ಫಾರ್ ಎಕ್ಸಾಂಪಲ್ ಒಂದು ಚಾನಲ್ ಬಂದುಬಿಟ್ಟು ತೋರಿಸ್ತೀನಿ, ನೀವು ಸ್ವಲ್ಪ ಮೋಟಿವೇಟ್ ಆಗಲಿ. ಓಕೆನಾ? ಸೊ ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಚಾನಲ್ನ ಸರ್ಚ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು, ಇಲ್ಲಿ AI ಕ್ಲಾಸ್ ಝೋನ್ ಅಂತ ಇದೆ. ಆ್ಯಂಡ್ ಇದು ನಾವು ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಇವರು ಎಷ್ಟು ವೀಡಿಯೋಸ್ ಹಾಕಿದ್ದಾರೆ, ಜಸ್ಟ್ 6 ವೀಡಿಯೋಸಲ್ಲಿ 66.8K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಜಸ್ಟ್ ಎಷ್ಟು ವೀಡಿಯೋಸ್? 6 ವೀಡಿಯೋಸಲ್ಲಿ. ಆ್ಯಂಡ್ ಈ ಟಾಪಿಕಲ್ಲಿ, ಈ ಕ್ಯಾಟಗರಿಯಲ್ಲಿ ಬಂದುಬಿಟ್ಟು ಕಾಂಪಿಟೇಷನ್ ತುಂಬ ಅಂದರೆ ತುಂಬ ಕಮ್ಮಿ ಇದೆ. ಆ್ಯಂಡ್ ನೀವು ಈಗ ವಿಡಿಯೋ ಮಾಡಿ ಹಾಕಿದ್ರೂ ನಿಮ್ಮದು ದೊಡ್ಡ ಚಾನಲ್ ಆಗೋ ಚಾನ್ಸಸ್ ಕೂಡ ನಿಮಗೆ 100% ಇರುತ್ತೆ. ಓಕೆನಾ? ಯಾಕಂದರೆ ಇದರಲ್ಲಿ ಅಷ್ಟು ಕಾಂಪಿಟೇಷನ್ಸ್ ಇಲ್ಲ. ಈ ಥರ ವಿಡಿಯೋ ಬಂದುಬಿಟ್ಟು ಅಷ್ಟು ಜನಗಳು ಯಾರು ಬಂದುಬಿಟ್ಟು ಮಾಡ್ತಾಯಿಲ್ಲ, ಎಲ್ಲೋ ಒಂದೊಂದು ಎರಡೆರಡು ಜನ ಮಾಡ್ತಿದ್ದಾರೆ. ಸೊ ನೀವು ಕೂಡ ಈ ಟಾಪಿಕ್ಕು ಕ್ಯಾಟಗರಿನ ಸೆಲೆಕ್ಟ್ ಮಾಡಿಕೊಂಡು ಇವ್ರ ಥರನೇ ವೀಡಿಯೋಸ್ನ ಮಾಡ್ಬೋದು, ಒಂದು ಯುನಿಕ್ ಸ್ಟೋರಿನ ತಗೊಂಡು. ಓಕೆನಾ? ಸೊ ನೋಡಿ, ಇವ್ರದ್ದು ವೀಡಿಯೋಸ್ ಬಂದುಬಿಟ್ಟು ಆ್ಯಂಟ್ ಟೈಪಲ್ಲಿ ಇರುತ್ತೆ. ಸೊ ಆ್ಯಂಟ್ದು ವೀಡಿಯೋಸ್ ಇವ್ರು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ಗೆ ಒಂದು ವೀಡಿಯೋ ನಾನು ತೆಗಿತೀನಿ ನೋಡಿ, ಈ ಥರ ಇರುತ್ತೆ ಇವ್ರದ್ದು ವೀಡಿಯೋಸು. ಓಕೆನಾ? ಸೊ ಇನ್ನೊಂದು ವೀಡಿಯೋಸ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಇರುತ್ತೆ ಇವ್ರದ್ದು ವೀಡಿಯೋಸ್ ಅಂತ. ನೋಡಿ, ಈ ಥರ ಇವ್ರು ಬಂದುಬಿಟ್ಟು ರಿಯಲಿಸ್ಟಿಕ್ ಟೈಪಲ್ಲಿ ಮಾಡಿದ್ದಾರೆ. ಸೊ ನೀವೇನು ಮಾಡ್ಬೋದು, ಕಾರ್ಟೂನ್ ಆ್ಯನಿಮೇಷನ್ ಟೈಪಲ್ಲಿ ಮಾಡ್ಬೋದು. ಓಕೆನಾ? ಸೊ ಡೀಟೇಲ್ಸಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದಕ್ಕೊಂದು ನಾನು ಮಾಸ್ಟರ್ ಪ್ರಾಂಪ್ಟ್ ಏನಿದೆ ಅದನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಅದನ್ನು ನಾನು ನಿಮಗೆ ಬಂದುಬಿಟ್ಟು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಬಿಡ್ತೀನಿ. ನೀವು ಅಲ್ಲಿಂದ ಬಂದುಬಿಟ್ಟು ಈಸಿಲಿ ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು. ಆ ಮಾಸ್ಟರ್ ಪ್ರಾಂಪ್ಟ್ನ ಯೂಸ್ ಮಾಡ್ಕೊಂಡು ನಾವು ಯಾವ ಥರ ಕ್ರಿಯೇಟ್ ಮಾಡೋದು, ಸ್ಟೋರಿ ಜನ್ರೇಟ್ ಮಾಡೋದು, ಯಾವ ಥರ ಇಮೇಜಸ್ಸು ವಿಡಿಯೋ ಯಾವ ಥರ ಜನ್ರೇಟ್ ಮಾಡೋದು ಎಲ್ಲನೂ ಡೀಟೇಲ್ಸಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ? ಸೊ ಸಿಂಪಲ್ಲಿ ಅದಕ್ಕೆ ನಮ್ಗೆ ಏನು ಮಾಡಬೇಕು, ChatGPT ಏನಿದೆ ಇದನ್ನು ಇನ್ಸ್ಟಾಲ್ ಮಾಡಿ ಇಟ್ಕೊಳ್ಳಿ. ಸೊ ಎಲ್ಲರ ಹತ್ರನೂ ಬಂದುಬಿಟ್ಟು ChatGPT ಇರುತ್ತೆ. ಇಲ್ಲ ಅಂದರೆ ಪ್ಲೇಸ್ಟೋರಲ್ಲಿ ಈ ವೈಟ್ ಕಲರ್ ChatGPT ಏನಿದೆ, ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ಇದು ಯೂಸ್ ಮಾಡ್ಕೊಳ್ಳಿ. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಗೈಸ್, ಸಿಂಪಲ್ಲಿ ನಾನಿಲ್ಲಿ ಪೇಸ್ಟ್ನ ಮಾಡಿದ್ದೀನಿ ಪ್ರಾಂಪ್ಟು. ಸೊ ಈ ಪ್ರಾಂಪ್ಟ್ ಏನಿದೆ ನಾನು ನಿಮಗೆ ಕೊಟ್ಬಿಡ್ತೀನಿ ಟೆಲಿಗ್ರಾಮ್ ಚಾನಲಲ್ಲಿ. ಸೊ ನೀವೇನು ಮಾಡ್ಬೋದು, ಇದನ್ನು ಬಂದುಬಿಟ್ಟು ಡೈರೆಕ್ಟಾಗಿ ಕಾಪಿ ಪೇಸ್ಟ್ ಮಾಡ್ಕೋಬೋದು. ಕಾಪಿ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಸಿಂಪಲ್ ಇದನ್ನು ನೀವೇನು ಮಾಡಬೇಕು, ಸೆಂಡ್ ಮಾಡಬೇಕು ChatGPTಗೆ. ಓಕೆನಾ? ಸೊ ಸಿಂಪಲ್ಲಿ ಇಲ್ಲಿ ನಿಮಗೆ ಸ್ಟೋರಿ ಬಂದುಬಿಟ್ಟು ಎಷ್ಟು ನಿಮಿಷ ಇದೆ ಅದನ್ನು ಕೂಡ ನಿಮಗೆ ಇಲ್ಲಿ ಶೋ ಆಗುತ್ತೆ. ಸೊ ಫಸ್ಟ್ ನಾವು ಸೆಂಡ್ ಮಾಡೋಣ. ಸಿಂಪಲ್ ಇಲ್ಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನಿಮಗೆ ಇಲ್ಲಿ ChatGPT ಏನಿದೆ ಬರೆದು ಕೊಡುತ್ತೆ. ಓಕೆನಾ? ನೀವು ನೋಡ್ಬೋದು ಇಲ್ಲಿ ಸ್ಟೋರಿದು ಏನಿದೆ ನಿಮಗೆ ದ ಲಾಸ್ಟ್ ಆ್ಯಂಡ್ ವಾರಿಯರ್ ಕಾಲೋನಿ ವೇರ್ ಸರ್ವೈವ್, ಟೋಟಲಿ 5 ಕೊಟ್ಟಿದೆ ನಮಗೆ ಇಲ್ಲಿ ಟಾಪಿಕ್ಸು. ಇಲ್ಲಿ ನೀವು ಯಾವುದಾದ್ರೂ ಒಂದು ಟಾಪಿಕ್ನ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ? ಸೊ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ಗೆ ನಾನು ಮೊದಲನೇ ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆನಾ? ಸೊ ಮೊದಲನೇ ಟಾಪಿಕ್ನ ನಾನು ಇಲ್ಲಿ ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಡಾದಮೇಲೆ ಇಲ್ಲಿ ಈ ಟಾಪಿಕ್ನ ಪೇಸ್ಟ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಕನ್ನಡ ಅಂತ ಮೆನ್ಷನ್ ಮಾಡಿ, ರೈಟ್ ಇನ್. ನೀವು ಕನ್ನಡದಲ್ಲೂ ಕೂಡ ನೀವು ಸ್ಟೋರಿ ಮಾಡ್ಬೋದು, ಹಿಂದಿಯಲ್ಲೂ ಮಾಡ್ಬೋದು, ತಮಿಳ್, ತೆಲುಗು, ನಿಮಗೆ ಯಾವ ಲ್ಯಾಂಗ್ವೇಜ್ ಇಷ್ಟ ಆಗುತ್ತೆ ಅದರಲ್ಲಿ ನೀವು ಯೂಸ್ ಮಾಡ್ಕೋಬೋದು. ರೈಟ್ ಸ್ಟೋರಿ ಇನ್ ಕನ್ನಡ. ಓಕೆನಾ? ನೀವು ಸ್ಟೋರಿ ಬೇಕಿದ್ರೆ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಹಂಗೆ ಡೈರೆಕ್ಟಾಗಿ ಕೂಡ ಯೂಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಕನ್ನಡನ ಯೂಸ್ ಮಾಡಲ್ಲ, ಇಂಗ್ಲೀಷ್ದು ಯೂಸ್ ಮಾಡ್ತೀನಿ. ಸೊ ಸಿಂಪಲಿ ನಾವೇನು ಮಾಡೋಣ, ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನಿಮ್ಗೆ ಇಲ್ಲಿ ಸ್ಟೋರಿ ಬಂದುಬಿಟ್ಟು ಎಷ್ಟು ನಿಮಿಷದ್ದು ನಿಮಗೆ ಬೇಕಂತ ಕೇಳ್ತಾ ಇದೆ. ನೀವು 5 ನಿಮಿಷ ಇದೆ, 3 ನಿಮಿಷ ಇದೆ, 1 ನಿಮಿಷ ಇದೆ. ಫಾರ್ ಎಕ್ಸಾಂಪಲ್ಗೆ ನಾನು ನಿಮಗೆ ಇಲ್ಲಿ 1 ನಿಮಿಷದ್ದು ತಗೊಂಡು
ತೋರಿಸ್ತೀನಿ. ಓಕೆನಾ, ನೀವು 5 ಮಿನಿಟ್ಸ್ ಆದರೂ ಯೂಸ್ ಮಾಡ್ಕೋಬೋದು, ಇಲ್ಲ ಇನ್ನೂ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ 10 ಮಿನಿಟು ನೀವು ಮೆನ್ಷನ್ ಮಾಡ್ಕೋಬೋದು. ಓಕೆನಾ, ನೀವು ಮಾಡಿದ್ದು ನೋಡಿ, ಇಲ್ಲಿ ನಿಮಗೆ ಸ್ಟೋರಿ ಏನಿದೆ ಶಾರ್ಟಾಗಿ ಇಲ್ಲಿ ಬರೆದು ಕೊಟ್ಟಿದೆ. ಸೊ ನೀವು ಕನ್ನಡದಲ್ಲಿ ಕೇಳಿದರೆ ಕನ್ನಡ ಮೆನ್ಷನ್ ಮಾಡಿದರೆ ಕನ್ನಡದಲ್ಲಿ ಬರೆದು ಬರುತ್ತೆ. ಅದಾದಮೇಲೆ ಇಲ್ಲಿ ಸೀನ್ 1 ಬಂದುಬಿಟ್ಟು ಪ್ರಾಂಪ್ಟ್ ಇದೆ. ಪ್ರಾಂಪ್ಟ್ ನೀವು ನೋಡ್ಬೋದು. ಸೀನ್ 2ದು ಪ್ರಾಂಪ್ಟ್ ಇದೆ, 3ನೇ ಪ್ರಾಂಪ್ಟ್ ಇದೆ, 4ನೇದು. ಟೋಟಲಿ ಎಷ್ಟು ಪ್ರಾಂಪ್ಟ್ ನಮಗೆ ಕೊಟ್ಟಿದೆ ಇಮೇಜ್ ಪ್ರಾಂಪ್ಟು ಟೋಟಲಿ ನೀವು ನೋಡ್ಬೋದು. ಇಲ್ಲಿ 10 ಇಮೇಜ್ ಪ್ರಾಂಪ್ಟು ಬಂದುಬಿಟ್ಟು ಬರೆದು ಕೊಟ್ಟಿದೆ. ಓಕೆನಾ, ಸೊ ಡೈಲಾಗ್ನು ಕೂಡ ಇಲ್ಲಿ ಬರೆದು ಕೊಟ್ಟಿದೆ. ಸೊ ಇಲ್ಲಿ ಬಂದುಬಿಟ್ಟು ಏನಿದೆ ಅಂದರೆ ಇಮೇಜ್ ಪ್ರಾಂಪ್ಟ್ ಜೊತೆ ವಿಡಿಯೋ ಪ್ರಾಂಪ್ಟ್ನು ಕೂಡ ಬರೆದು ಕೊಟ್ಟಿದೆ ನೋಡಿ. ಇಮೇಜ್ ಪ್ರಾಂಪ್ಟ್ ಇಲ್ಲಿಂದ ಇಲ್ಲಿವರೆಗೂ ಇದೆ. ಅದಾದಮೇಲೆ ವಿಡಿಯೋ ಪ್ರಾಂಪ್ಟ್ ನೀವು ನೋಡ್ಬೋದು. ಸಿನಿಮ್ಯಾಟಿಕ್ ಅಂತ ಇದೆಯಲ್ಲ, ಅದು ಕೆಳಗಡೆದು ವಿಡಿಯೋ ಪ್ರಾಂಪ್ಟು, ಇಮೇಜ್ ಪ್ರಾಂಪ್ಟ್ ಎರಡು ಬಂದುಬಿಟ್ಟು ಬಂದಿದೆ. ಸೊ ಈಗ ನಮಗೆ ಈಗ ನಮಗೆ ಏನು ಮಾಡಬೇಕು, ಈಗ ನಮಗೆ ಇಮೇಜ್ ಪ್ರಾಂಪ್ಟ್ನ ಸಿಂಪಲ್ಲಿ ಕಾಪಿ ಮಾಡ್ಕೋಬೇಕು. ಸೊ ನಾನು ಇಲ್ಲಿಂದ ಇಲ್ಲಿವರೆಗೂ ಇಮೇಜ್ ಪ್ರಾಂಪ್ಟ್ ಇದೆ, ನಾನು ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಗೈಸ್ ಈಗ ಸಿಂಪಲ್ಲಿ ಗೂಗಲ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಟೈಪ್ ಮಾಡಿ ವಿಸ್ಕ್ AI ಅಂತ ಟೈಪ್ ಮಾಡ್ಕೊಳ್ಳಿ. ಸೊ ಮೊದಲನೇ ವೆಬ್ಸೈಟ್ ಬಂದುಬಿಟ್ಟು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಇದನ್ನು ಓಪನ್ ಮಾಡ್ಕೊಳ್ಳಿ, ವಿಸ್ಕ್ AIನ. ಸೊ ಇಲ್ಲಿ ವಿಡಿಯೋ ಪ್ಲಸ್ ಇಮೇಜ್ನ ಯಾವ ಥರ ಜನ್ರೇಟ್ ಮಾಡೋದಂತ ನಿಮಗೆ ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ. ಸೊ ನೋಡ್ಕೊಳ್ಳಿ, ಇಲ್ಲಿ ನಾವು ಒಂದು Gmail ID ಕೊಟ್ಬಿಟ್ಟು ಲಾಗಿನ್ನ ಮಾಡ್ಕೊಳ್ಳೋಣ. ಲಾಗಿನ್ ಆಗಲಿ ಒಂದು ಸ್ವಲ್ಪ ನಾವು ವೆಯ್ಟ್ ಮಾಡ್ಕೊಳ್ಳೋಣ. ಸೊ ಲಾಗಿನ್ ಆಯಿತಾ, ಇಲ್ಲಿ ಬ್ರೌಸ್ ಗ್ಯಾಲರಿ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ಬ್ರೌಸ್ ಗ್ಯಾಲರಿ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಎಂಟರ್ ಟೂಲ್ ಮೇಲೆ ಕ್ಲಿಕ್ ಮಾಡೋಣ. ಅದಾದಮೇಲೆ ಇಲ್ಲಿ ಡಿಸ್ಕ್ರೈಬ್ ಯೋರ್ ಐಡಿಯಾ ಅಂತ ಇದೆಯಲ್ಲ, ಇಲ್ಲಿ ನಾವು ಪ್ರಾಂಪ್ಟನ್ನ ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಾದಮೇಲೆ ಇಲ್ಲಿ ಸೈಜ್ನ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಸೈಜ್ ನೋಡಿ, ನಿಮಗೆ ಲಾಂಗ್ ವೀಡಿಯೋ ಬೇಕಾ, ಶಾರ್ಟ್ ವೀಡಿಯೋ ಬೇಕಾ? ನಾನು ಲಾಂಗ್ ವೀಡಿಯೋ ಬೇಕು, ಫಾರ್ಮೆಟಲ್ಲಿ ಬೇಕು, ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಈಗ ನಾವೇನು ಮಾಡಬೇಕು, ಇದನ್ನು ಸೆಂಡ್ ಮಾಡಬೇಕು. ಓಕೆನಾ, ಸೊ ಸೆಂಡ್ ಮಾಡಿದರೆ ಇಲ್ಲಿ ನೋಡಿ ನಮ್ಮದು ಫೋಟೋ ಏನಿದೆ ಜನ್ರೇಟ್ ಆಗ್ತಿದೆ. ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ಸೊ ಒಂದು ಸ್ವಲ್ಪ ವೆಯ್ಟ್ ಮಾಡಿದಷ್ಟು ನಮ್ಮದು ಫೋಟೋ ಜನ್ರೇಟ್ ಆಗಿ ಬಂದುಬಿಡುತ್ತೆ. ಸೊ ನೋಡಿ, ನಮ್ಮ ಫೋಟೋ ನೋಡಿ ಎಷ್ಟು ಚೆನ್ನಾಗಿ ಆ್ಯಂಡ್ ಕ್ಲಿಯರಾಗಿ ಜನ್ರೇಟ್ ಆಗಿ ಬಂದಿದೆ. ಇದರಲ್ಲಿ ನಿಮಗೆ ಯಾವುದು ಇಷ್ಟ ಇದೆ ಅದನ್ನು ನೀವು ಫೋಟೋನ ಇಲ್ಲಿಂದ ಬಂದುಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು. ಸೊ ಫಸ್ಟ್ ಒನ್ ಇಷ್ಟ ಆಯಿತಾ, ಸೆಕೆಂಡ್ ಒನ್ ಇಷ್ಟ ಆಯಿತಾ, ನೀವು ಯಾವುದು ಇಷ್ಟ ಆಯಿತು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ಕೊಳ್ಳಿ ಫಸ್ಟ್ ಒಂದು ನನಗೆ ಇಷ್ಟ ಆಯಿತು, ನಾನು ಇದನ್ನು ಡೌನ್ಲೋಡ್ ಮಾಡ್ಕೊಳ್ತೀನಿ. ಆ್ಯಂಡ್ ಈ ಎರಡನೇದು ಇದನ್ನು ಡಿಲೀಟ್ ಮಾಡಿಬಿಡ್ತೀನಿ. ಓಕೆನಾ, ಇದನ್ನು ಇರಾಕ್ಬಿಡ್ತೀನಿ. ಸೊ ಈಗ ಏನು ಮಾಡಬೇಕು, ಈಗ ನಮಗೆ ಈ ಪ್ರಾಂಪ್ಟ್ ಏನಿದೆ ಇದನ್ನು ನಾವು ರಿಮೂವ್ ಮಾಡ್ಕೋಬೇಕು. ಈ ಪ್ರಾಂಪ್ಟನ್ನ ರಿಮೂವ್ ಮಾಡಿಕೊಂಡು ಎರಡನೇ ಪ್ರಾಂಪ್ಟ್ ಏನಿದೆ ನಾವು ಅದನ್ನು ಆ್ಯಡ್ ಮಾಡ್ಕೋಬೇಕು. ಓಕೆನಾ, ಸೊ ಸಿಂಪಲ್ ಈ ಪ್ರಾಂಪ್ಟನ್ನ ನಾನಿಲ್ಲಿ ರಿಮೂವ್ ಮಾಡ್ಕೊಳ್ತೀನಿ. ಸೊ ಎರಡನೇ ಇಮೇಜ್ ಪ್ರಾಂಪ್ಟ್ ಏನಿದೆ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಇಲ್ಲಿವರೆಗೂ ನಂದು ಎರಡನೇದು ಇಮೇಜ್ ಪ್ರಾಂಪ್ಟು. ಸೊ ಮತ್ತೇನು ಮಾಡ್ತೀನಿ, ನಾನಿಲ್ಲಿ ಆ್ಯಡ್ ಮಾಡ್ತೀನಿ. ಸಿಂಪಲ್ಲಿ ಸೈನ್ ಬಟನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೈನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡ್ಬೋದು ನೀವು, ನಮ್ಮದು ಇಮೇಜ್ ಏನಿದೆ ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನೋಡಿ, ಜನ್ರೇಟ್ ಆಗಿ ಕೂಡ ಬಂದಿದೆ. ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ಬೋದು. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಇದನ್ನು ನಾನು ಡಿಲೀಟ್ ಮಾಡ್ಕೊತೀನಿ. ಸೊ ಈ ಇಮೇಜ್ನ ಇರಕ್ಕೆ ಬಿಡ್ತೀನಿ. ಇದನ್ನು ನಾನು ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ತೀನಿ. ಓಕೆನಾ, ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇದನ್ನು ನಾವೇನು ಮಾಡೋಣ, ಇದನ್ನು ಇಲ್ಲಿಂದ ನಾವು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಾದ್ಮೇಲೆ ಮೂರನೇ ಇಮೇಜ್ ಪ್ರಾಂಪ್ಟ್ ಏನಿದೆ ಅದನ್ನು ನಾನು ಇಲ್ಲಿಂದ ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಅದನ್ನು ಪೇಸ್ಟ್ ಮಾಡಿ ಸಿಂಪಲ್ಲಿ ಇಲ್ಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ, ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನಮ್ಮದು ಇಮೇಜ್ ಏನಿದೆ ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಿದೆ. ಸೊ ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ನೀವು ನೋಡ್ಬೋದು ಇಲ್ಲಿ ನಮ್ಮದು ನೋಡಿ ಜನ್ರೇಟ್ ಆಗಿ ಬಂದಿದೆ. ಸೊ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಸೊ ನನಗೆ ಇದು ಇಷ್ಟ ಇದೆ, ನಾನು ಇದನ್ನು ಡೌನ್ಲೋಡ್ ಮಾಡ್ಕೊಳ್ತೀನಿ. ಇದನ್ನು ಇಲ್ಲಿಂದ ಡಿಲೀಟ್ ಮಾಡ್ಕೊಳ್ತೀನಿ. ಸೊ ಸೇಮ್ ಪ್ರಾಸೆಸ್ಸಲ್ಲಿ ಎಲ್ಲ ಇಮೇಜನ್ನು ನಾನು ಒಂದೊಂದಾಗಿ ಕ್ರಿಯೇಟ್ ಮಾಡ್ಕೊಳ್ತೀನಿ. ಆಮೇಲೆ ವಿಡಿಯೋ ಯಾವ ಥರ ಜನ್ರೇಟ್ ಮಾಡೋದು ಹೇಳ್ತೀನಿ. ಓಕೆ ನೋಡಿ ಗೈಸ್, ನಾನು ಎಲ್ಲನೂ ಬಂದುಬಿಟ್ಟು ಫೋಟೋಸು ಜನ್ರೇಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ಒಂದೊಂದಾಗಿ ಎಲ್ಲ ಫೋಟೋಸ್ನ ಜನ್ರೇಟ್ ಮಾಡ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕು, ಇದರದ್ದು ನಾವು ವೀಡಿಯೋ ಮಾಡಬೇಕು. ವೀಡಿಯೋ ಮಾಡೋದಕ್ಕೆ ನಾವೇನು ಮಾಡಬೇಕು, ಇಲ್ಲಿ ಟ್ರೈ ಫ್ಲೋ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ನಮ್ಮದು ಏನಿದೆ ಇದು ಓಪನ್ ಆಗಿ ಬಂದುಬಿಡುತ್ತೆ. ಇಲ್ಲಿ ಗೆಟ್ ಸ್ಟಾರ್ಟ್ ಆದಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನ್ಯೂ ಪ್ರಾಜೆಕ್ಟ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ನ್ಯೂ ಪ್ರಾಜೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ನಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಕೆಳಗಡೆ ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳೋ ಆಪ್ಷನ್ಸ್ ಇರುತ್ತೆ. ನಿಮಗೆ ಯಾವುದು ಇಲ್ಲಿ ಸ್ವಲ್ಪ ವೀಡಿಯೋನ ಇಮೇಜ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಫ್ರೇಮ್ ಬಂದುಬಿಟ್ಟು
16:9ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಷ್ಟು ಇಮೇಜಸ್ ಬೇಕು ನಿಮಗೆ, ಇದರಲ್ಲಿ ಎಷ್ಟು ವೀಡಿಯೋಸ್ ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ನಾನು 1ನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆನಾ. ಸೊ ಇದು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಸ್ಟಾರ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಸಿಂಪಲಿ ಈ ಸ್ಟಾರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೋಡ್ ಇಮೇಜ್ ಆಪ್ಷನ್ ನಿಮಗೆ ಶೋ ಆಗುತ್ತೆ. ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಒಂದೊಂದಾಗಿ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ನನ್ನ ಮೊದಲನೇ ಫೋಟೋ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಬಂದುಬಿಟ್ಟು ನಮಗೆ ಮೊದಲನೇದು ವೀಡಿಯೋ ಪ್ರಾಂಪ್ಟ್ ಏನಿದೆ ಅದನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಫಸ್ಟು ಮೊದಲನೇದು ವೀಡಿಯೋ ಪ್ರಾಂಪ್ಟ್ ಏನಿದೆ ಇದು ನಾನು ಇಲ್ಲಿಂದ ಕಾಪಿ ಮಾಡ್ಕೊಳ್ತೀನಿ. ಓಕೆನಾ. ಕಾಪಿ ಮಾಡ್ಕೊಂಡಾದಮೇಲೆ ಸಿಂಪಲಿ ನಾನೇನು ಮಾಡ್ತೀನಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಾದಮೇಲೆ ಸಿಂಪಲ್ ಇಲ್ಲಿ ಸೆಂಡ್ ಬಟನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಓಕೆನಾ. ಸೊ ನಿಮ್ಗೇನು ಮಾಡಬೇಕು, ಸೇಮ್ ಪ್ರಾಸೆಸ್ಸಲ್ಲಿ ಇದೇ ಥರ ನಿಮಗೆ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ನಮ್ಮ ವಿಡಿಯೋ ಏನಿದೆ ಜನ್ರೇಟ್ ಆಗ್ತಿದೆ, ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಜನ್ರೇಟ್ ಆಗ್ತಿದೆ ನಮ್ಮದು ವಿಡಿಯೋ. ಸೊ ಸೇಮ್ ಪ್ರಾಸೆಸ್ಸಲ್ಲಿ ನೀವೇನು ಮಾಡಿ, ಸೊ ಜನ್ರೇಟ್ ಆಗ್ತಾ ಇದ್ದಂಗೆ ನಾವೇನು ಮಾಡೋಣ, ಇಲ್ಲಿ ಇನ್ನೊಂದೂ ಕೂಡ ನಾವಿಲ್ಲಿ ಫೋಟೋನ ಆ್ಯಡ್ ಮಾಡ್ಕೋಬೋದು. ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ 2ನೇ ಫೋಟೋ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ 2ನೇದು ಪ್ರಾಂಪ್ಟ್ ಏನಿದೆ ವಿಡಿಯೋ ಪ್ರಾಂಪ್ಟ್ ಅದು ಹಾಕಬೇಕು. ಓಕೆನಾ. ಸೊ ಇಲ್ಲಿ ಪ್ರಾಂಪ್ಟ್ ಏನಿದೆ ಅದನ್ನು ಹಾಕಿ ಫಸ್ಟ್ ನಾವೇನು ಮಾಡೋಣ, ಪ್ರಾಂಪ್ಟ್ ಏನಿದೆ ಅದನ್ನು ಹಾಕ್ಕೊಳ್ಳೋಣ. ಸೊ 1ನೇ ಪ್ರಾಂಪ್ಟ್ ಇಲ್ಲಿ ಹಾಕ್ತೀನಿ. ಫಸ್ಟ್ ಪ್ರಾಂಪ್ಟ್ ಹಾಕೋಣ ನಾವು. ಫಸ್ಟ್ನೇ ಪ್ರಾಂಪ್ಟ್ ಹಾಕೋಣ. ಇಲ್ಲಿ ಫಸ್ಟ್ನೇ ಪ್ರಾಂಪ್ಟ್ ಹಾಕಾದ್ಮೇಲೆ ಇಲ್ಲಿ ಫೋಟೋ ಏನಿದೆ ಅದನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ ಬಟನ್ ಮೇಲೆ ನಾನು ಕ್ಲಿಕ್ ಮಾಡಿದ್ದೀನಿ. ಓಕೆನಾ. ಸೊ ವೆಯ್ಟ್ ಮಾಡ್ಕೊಳ್ಳೋಣ ನಾವು ಒಂದು ಸ್ವಲ್ಪ. ಸೊ ನೋಡಿ ಇಲ್ಲಿ ನಮ್ಮದು ವಿಡಿಯೋ ಜನ್ರೇಟ್ ಆಗ್ತಿದೆ, ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ಮೂರನೇದು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ ಗೈಸ್, ಈಗ ನಾವು ಎಲ್ಲ ವೀಡಿಯೋನು ಬಂದುಬಿಟ್ಟು ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ. ಈಗ ಸಿಂಪಲಿ ನಾವು VN ಅಪ್ಲಿಕೇಶನಲ್ಲಿ ಏನಿದೆ ನಾವು ಅದನ್ನು ಆ್ಯಡ್ ಮಾಡಿಬಿಟ್ಟು ವೀಡಿಯೋನ ಮರ್ಜ್ ಮಾಡೋದು ಅಷ್ಟೇ. ಸೊ ಸಿಂಪಲ್ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದೊಂದು ವೀಡಿಯೋನ ಏನಿದೆ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ. ಎಲ್ಲ ವೀಡಿಯೋನು ಆ್ಯಡ್ ಮಾಡ್ಕೊಂಡು ಸಿಂಪಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ಒರಿಜಿನಲ್ ಆಪ್ಷನ್ ನಿಮಗೆ ಕಾಣಿಸ್ತಿದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿಂಪಲಿ ನಮಗೆ ಯಾವ ಇದು ಬೇಕೋ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಾವು ಯೂಟ್ಯೂಬ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು ಈಗ ನಮ್ಮದು ಎಷ್ಟು ಚೆನ್ನಾಗಿದೆ ಆ್ಯಂಡ್ ಹೈ ಕ್ವಾಲಿಟಿಯಲ್ಲಿ ಬಂದುಬಿಟ್ಟು ವೀಡಿಯೋ ಬಂದುಬಿಟ್ಟು ಜನ್ರೇಟ್ ಆಗಿದೆ ಅಂತ. ಓಕೆನಾ. ಸೊ ಇದೇ ಟೈಪಲ್ಲಿ ನೀವು ಕೂಡ ಮಾಡ್ಕೋಬೋದು. ಓಕೆನಾ. ಇದು ಬೇಕಿದ್ದರೆ ನೀವು ಇದರದ್ದು ಡ್ಯೂರೇಷನ್ ಏನಿದೆ 5 ಸೆಕೆಂಡ್ ಇದೆಯಲ್ವಾ, ಸೊ ಇದು ಕಮ್ಮಿನೂ ಮಾಡ್ಕೋಬೋದು, ನೀವು ಜಾಸ್ತಿನೂ ಮಾಡ್ಕೋಬೋದು. ಓಕೆನಾ. ಸೊ ನೋಡಿ ಈ ಥರ ಬಂದುಬಿಟ್ಟು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇದಕ್ಕೆ ನೀವು ಸ್ಟೋರಿನೂ ಕೂಡ ಅಲ್ಲಿಂದನೇ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವೇನು ಮಾಡ್ಬೋದು, ವಾಯ್ಸ್ ಬಂದುಬಿಟ್ಟು ಅದರಲ್ಲೇ ವೀಡಿಯೋದಲ್ಲೇ ಬರುತ್ತೆ. ಆ ವಾಯ್ಸ್ನ ನಾನು ಮ್ಯೂಟ್ ಮಾಡಿದ್ದೀನಿ, ನೀವೇನು ಮಾಡಿ ಮ್ಯೂಟ್ ಮಾಡ್ದಲ್ಲೇ ಹಂಗೇನೆ ಬೇಕಿದ್ದರೆ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮ್ಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ ಏನಾದರೂ ಇದ್ದರೆ ನಾನು ಕಾಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವೀಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಗೈಸ್.